ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜೇಂದ್ರ ಈಗ ಎವ್ರಿಬಡಿ ಈಸ್ ಅಂಡರ್ ಕನ್ಫ್ಯೂಷನ್. ರಾಜ್ಯ ಚುನಾವಣಾ ಆಯೋಗ ಈ ಪ್ರಕ್ರಿಯೆಯನ್ನು ಕೈಗೆ ಇಟ್ಕೊಂಡಿಲ್ಲ. ನಂಬರ್ 1, ಚೀಫ್ ಎಲೆಕ್ಟ್ರಲ್ ಆಫೀಸರ್, ನಾನು ಒತ್ತಿ ಹೇಳ್ತೀನಿ, ಚೀಫ್ ಎಲೆಕ್ಟ್ರಲ್ ಆಫೀಸರ್ ಈಸ್ ಆಥರೈಸ್ ಟು ಡೂ ದ ರಿವಿಷನ್ಸ್ ಅಂಡರ್ ದಿ ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ನಂಬರ್ 2, Chief Electoral Officer is an IAS officer, works under Government of Karnataka. Number 3, Chief Electoral Officer has the whole and responsibilities and all BLOs comes under Chief Electoral Officer Ambu Kumar. ನಾನು ಆಗಲೇ ಹೇಳಿದ್ದಕ್ಕೆ Ambu Kumar has to answer not the Sangreshi of the Election Commission of the state. ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಕೊಟ್ಟಿದ್ದಾರೆ ಅವರಿಗೆ, ರಾಜ್ಯ ಚುನಾವಣಾ ಆಯೋಗಕ್ಕೆ ಈ ಪ್ರಕ್ರಿಯೆ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೋಬೇಕು. ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅಂತ ಹೇಳಿದ್ರೆ ಅವರಿಗೆ ಯಾವ ರೀತಿಯಾದಂಥ ಒಂದು ಜವಾಬ್ದಾರಿಗಳಿದೆ, ಅವರು ಇದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡಬೇಕು. BLOs ವರ್ಕ್ಸ್ ಅಂಡರ್ ದಿ ಡೈರೆಕ್ಷನ್ಸ್ ಆಫ್ ಚೀಫ್ ಎಲೆಕ್ಟ್ರಲ್ ಆಫೀಸರ್, ನಾಟ್ ದಿ ಸ್ಟೇಟ್ ಎಲೆಕ್ಷನ್ ಕಮಿಷನ್, ಬಟ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಈಸ್ ಅಕೌಂಟಬಲ್ ಅಂಡ್ ಆನ್ಸರಬಲ್ ಟು ದ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಇದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಈಗ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಗೆ ಹೋಗಿ ದೂರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಿಸ್ ಮ್ಯಾನ್ ಶುಡ್ ಹ್ಯಾವ್ ಸೆಡ್, ಈ ರೀತಿಯಾದಂತ ನಮಗೆ ಪ್ರಾಬ್ಲಮ್ಗಳಿದೆ, ನಾವು ಮಾಡಕ್ ಆಗಲ್ಲ, ನಮ್ಮ ತಯಾರಿಗಳು ಸರಿ ಇಲ್ಲ. ಯಾಕೆ ಹೇಳಿಲ್ವಾ ಹಿಂದೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ? ಯಾಕೆ ಇವರು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸರಿಯಾದಂಥ ಒಂದು ಇದು ಕೊಟ್ಟಿಲ್ಲ? ಅಫ್ಕೋರ್ಸ್ ಈ ಮೆಷಿನರಿಯನ್ನು ಕಂಟ್ರೋಲ್ ಮಾಡೋದು ಯಾರು? ದಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೇಟ್. ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ದಿ ಓನ್ಲಿ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರೊವೈಡಿಂಗ್ ಮೆಷಿನರಿ. ಅಷ್ಟೇ. ಸಿಬ್ಬಂದಿ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಕಾನೂನುಗಳೇನು ಅಂತ. ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಮುಖ್ಯ ಚುನಾವಣಾಧಿಕಾರಿಯಾಗಿ ಏನು ಅಪಾಯಿಂಟ್ ಮಾಡಿದ್ದಾರೆ, ಈ ಪ್ರಕ್ರಿಯೆ ಮಾಡಲಿಕ್ಕೆ ನಿಮಗೆ ಯಾವ ರೀತಿಯಾದಂಥ ಒಂದು ಸಿಬ್ಬಂದಿ, ಸಲಕರಣೆ ವಗೈರೆ ಬೇಕು, ಅಷ್ಟು ಮಾತ್ರ ಕೊಡ್ತೀವಿ. ಉಳಿದ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪಗಳು ಇರುವುದಿಲ್ಲ. ಹಾಗಾದರೆ ನಾವು ಹೂ ಈಸ್ ಆನ್ಸರಬಲ್ ಫಾರ್ ದಿಸ್? ಅಂಬು ಕುಮಾರ್, because all BLOs works under him. Yes. Number 2, ಶಾದಿ ಮಹಲ್ ಅನ್ನೋದು ಬಿಟ್ಬಿಡಿ. ಒಂದು ಸಮುದಾಯ ಭವನ ಅಂಡರ್ಲೈನ್ ಕಮ್ಯುನಿಟಿ ಹಾಲ್, ಅಲ್ಲಿ ನಾನು ಇನ್ ದಿ ಇಂಟ್ರೆಸ್ಟ್ ಆಫ್ ದ ಪೀಪಲ್ ಎಲ್ಲರನ್ನೂ, ಅಲ್ಲಿ ಒಂದೇ ಗುಂಪು ಅಂತ ಹೇಳೋದಿಲ್ಲ, ಎಲ್ಲರನ್ನೂ ಕಲೆಕ್ಟ್ ಮಾಡಿ ನಾನು ಎನ್ಯುಮರೇಷನ್ ಕೆಲಸ ಮಾಡಬ. ಇಸ್ ಇಟ್ ಬಾರ್ಡ್? ಇಟ್ ಈಸ್ ನಾಟ್ ಬಾರ್ಡ್. ಇಟ್ ಈಸ್ ನಾಟ್ ಬಾರ್ಡ್. ಯಾಕೆ ಅಂತ ಹೇಳಿದ್ರೆ ಬಾರ್ಡ್ ಅನ್ನೋದು ಎಲ್ಲಿ ಬರುತ್ತೆ? ಒಂದು ಸಮುದಾಯ ಭವನದಲ್ಲಿ ಎಲ್ಲರನ್ನೂ ಕೂಡ ನಾವು ಇದು ಮಾಡಬೇಕಾಗಿದ್ರೆ ಯಾಕೆ ಮಾಡಬೇಕು? ತೋರಿಸಿ, ಎಲ್ಲಿ ಯಾವ ರಾಜ್ಯದಲ್ಲಿದೆ ತೋರಿಸಿ. ಇಸ್ ಇಟ್ ಬಾರ್ಡ್ ಅಂತ ಅಂಬು ಕುಮಾರ್ ಹ್ಯಾಸ್ ಟು ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಾಳೆ ಅನ್ಬು ಕುಮಾರ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಾನು ಮೊದಲನೇ ದಿನದಿಂದಲೂ ಹೇಳ್ತಾ ಇದ್ದೆ, ಅನ್ಬು ಕುಮಾರ್ ಅವ್ರಿಗೆ ಪ್ರತಿ ದಿನಾನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ, ಸರ್ ನೋಡಿ, ಎಲ್ಲ ಗೊಂದಲಗಳ ಮಧ್ಯೆ ಪ್ರತಿಯೊಬ್ಬ ಮತದಾರನಿಗೂ ತನ್ನ ಮತದಾನದ ಹಕ್ಕು ಉಳಿಯುತ್ತಾ ಇಲ್ವಾ ಅನ್ನುವಂಥ ಅತಿ ದೊಡ್ಡ ಅನುಮಾನ ಕಾಡ್ತಾ ಇದೆ. ಇದಕ್ಕೆ ತಾವು ಅತ್ಯಂತ ಶೀಘ್ರದಲ್ಲಿ ಇಮಿಡಿಯೇಟ್ ಆನ್ಸರ್ ಕೊಡಿ ಅಂತ ಕೇಳ್ಕೊಂಡ್ರು ಕೂಡ ಅವರು ಈ ಸಮಸ್ಯೆ ದೊಡ್ಡದಾಗೋಗ್ಬಿಟ್ರು. ಇವತ್ತು ಏನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಹೋಗಿ ದೂರು ಕೊಟ್ಟ ಮೇಲೆ ನಾಳೆ ಅವ್ರು ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಪ್ರಕ್ರಿಯೆ ಆರಂಭ ಆದಾಗ ಅಲ್ಲಲ್ಲಿ BLOಗಳು ಮಾಡಿದಂತಹ ಇಂಥ ಎಡವಟ್ಟುಗಳನ್ನು ಅವರು ಅಡ್ರೆಸ್ ಮಾಡಿದ್ದಿದ್ದಾರೆ, ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಿದ್ದಾರೆ, ಈ ಅನುಮಾನದ ಹುತ್ತ ದೊಡ್ಡದಾಗ್ತಾ ಇರಲಿಲ್ಲ. ಬಟ್ ನೋಡೋಣ ನಾಳೆ ಏನು ಮಾತಾಡ್ತಾರೆ ಅಂತ. ಬಟ್ ಅಫ್ಕೋರ್ಸ್ ಅನ್ಬು ಕುಮಾರ್ ಅವ್ರು ಮಾತಾಡಿದರೆ ಈ JDS BJP ಒಪ್ಕೊಳ್ಳಲ್ಲ. ಯಾಕೆಂದರೆ ಅವ್ರಿಗೆ ಅನಿಸುತ್ತೆ ಇಲ್ಲಿರುವ ಅಧಿಕಾರಿಗಳು ರಾಜ್ಯ ಸರ್ಕಾರದ ಹಿಡಿತದಲ್ಲಿದ್ದಾರೆ ಅಂತ. ಸೊ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಯಾವಾಗ ಅಂದರೆ ಈ ವಿಚಾರದಲ್ಲಿ ಯಾರು ಮಾತಾಡಬೇಕೋ ಅವರು ಜ್ಞಾನೇಶ್ ಕುಮಾರ್ ಮಾತಾಡಿದಾಗ ಮಾತ್ರ. ಮೋಸ್ಟ್ಲಿ ಅವ್ರು ಬಯಸ್ತಾ ಇರೋದು ಬೇರೆ ಸ್ಟೇಟಲ್ಲಿರುವಂಥ ಅಧಿಕಾರಿಗಳು ನಮ್ಮ ಸ್ಟೇಟಿಗೆ ಬಂದು ಎಲ್ಲ ಮಾಡಬೇಕು ಅಂತ. ನೋಡೋಣ, ಇದು ಇನ್ನೂ ದೊಡ್ಡ ರಾಜಕೀಯ ಆಗುತ್ತೆ. ಈ ರಾಜಕೀಯದ ಮಧ್ಯೆ ನಮ್ಮ ಮತದಾನದ ಹಕ್ಕನ್ನು ನಾವು ಕಳೆದುಕೊಳ್ತೀವಾ ಅನ್ನುವಂಥ ಅನುಮಾನ ಮಾತ್ರ ಹಂಗೆ ಇದೆ. ದ್ಯಾಟ್ಸ್ ಫಾರ್ ಶ್ಯೂರ್. ಇದು ಇದರಿಂದ ವಿಶೇಷ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.